ನಮಸ್ಕಾರ ಸ್ನೇಹಿತರೆ. ನೇಮಕಾತಿಯ ಸತ್ಯ ಏನು ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಾಗಬೇಕಾಗಿದೆ. ಯಾಕೆ ಅಂತಂದರೆ ಹಲವಾರು ಜನ ಏನಾಗ್ತಾ ಇದೆ ಅಂತಂದರೆ ಒಂದು ಹೋರಾಟ ಮಾಡೋಣ ಇಲ್ಲ ಬೇರೆ ಏನಾದ್ರು ರೂಪುರೇಷೆಗಳನ್ನು ರೆಡಿ ಮಾಡಿ ರಿಕ್ರೂಟ್ಮೆಂಟ್ ವಿಷಯವಾಗಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ಒಂದಿಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು ಮಾಹಿತಿ ಅಂತೇಳಿ ಒಂದಿಷ್ಟು ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಕೆಲಸ ಆಯಿತು. ಸೊ ಅದನ್ನು ನಾನೆಲ್ಲ ಆಮೇಲೆ ಹೇಳ್ತೀನಿ ಏನು ಭೇಟಿ ಇತ್ತು ಅಂತೇಳಿ. ಬಟ್ ಆ ಭೇಟಿಯಲ್ಲಿ ನಮಗೆ ಗೊತ್ತಾಗಿರುವಂಥ ಸತ್ಯ ಏನು ಅಂತಂದರೆ ಇಲ್ಲಿನ ಈಗ ಸರ್ಕಾರ ಮಾಡೋದಕ್ಕೆ ಹೊರಟ ಇರುವುದು ಏನು ಕೆಲಸ, ಅವ್ರಿಗೆ ಯಾವ ರೀತಿಯಾದಂಥ ಒಂದು ಅಪೇಕ್ಷೆ ಇದೆ, ನೇಮಕಾತಿ ಕುರಿತಾಗಿ ಏನು ಇಂಟ್ರೆಸ್ಟ್ ಇದೆ ಅಂತಂದರೆ ಸರ್ಕಾರ ಈಗ ಸದ್ಯದ ಮಟ್ಟಿನಲ್ಲಿ ನೇಮಕಾತಿಗಳನ್ನು ಆರಂಭ ಮಾಡುವಂಥ ಯಾವುದೇ ಒಂದು ಮನಸ್ಥಿತಿಯಲ್ಲಿ ಇಲ್ಲ. ಆ್ಯಂಡ್ ಸಚಿವರಿಗೆ ಸ್ಪಷ್ಟವಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಏನು ಅಂತಂದರೆ ಪ್ರೆಸ್ ಮೀಟ್ಗಳನ್ನು ಕರೆಯೋದು ಅವಾಗುತ್ತೆ ಇವಾಗುತ್ತೆ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಡಿಸಿ ಸದ್ಯಕ್ಕೆ ವಿದ್ಯಾರ್ಥಿಗಳನ್ನು ಸುಮ್ಮನೆ ಮಾಡುವಂಥ ಕೆಲಸ ನಡೀತಾ ಇದೆ. ಬಟ್ ರಿಯಾಲಿಟಿಯಲ್ಲಿ ಸರ್ಕಾರದ ಹತ್ತಿರ ಇರುವಂಥದ್ದು ಈಗ ಏನು ಈ ಮೀಸಲಾತಿ ವಿಚಾರ ಆಗಿರ್ಬೋದು, ಕೋರ್ಟ್ ಕೇಸ್ ವಿಷಯ ಅದೇನೂ ದೊಡ್ಡದಲ್ಲ. ಅದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ. ಅಂದರೆ ಈಗ ಏನು ಫಂಡನ್ನು ರಿಸರ್ವ್ ಮಾಡಿದ್ರು, ಸೊ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು, ಆ ಫಂಡ್ಗಳು ಬೇರೆ ಬೇರೆದಕ್ಕೆ ಬಳಕೆ ಆಗಿರುವಂಥದ್ದು ಈಗ ಸರ್ಕಾರದ ಮಟ್ಟದಲ್ಲಿ ಆಗಿರುವಂಥ ಕೆಲಸ. ಹಾಗಾಗಿ ಫಂಡ್ಗಳು ಬೇರೆದಕ್ಕೆ ಬಳಕೆ ಆಗಿರೋದ್ರಿಂದ ಸರ್ಕಾರದ ಹತ್ರ ಈಗ ಸರಿಯಾದ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ ನೇಮಕಾತಿ ಮಾಡೋದಕ್ಕೆ. ಇದು ಮೂಲ ಕಾರಣ. ಆ್ಯಂಡ್ ಬಜೆಟ್ ಆದಮೇಲೆ ಮಾಡ್ತಾರಾ ಅಂತ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ. ಸರ್ಕಾರ ಬಜೆಟ್ ಆದಮೇಲೆ ಕೆಲವೊಂದಿಷ್ಟು ನೇಮಕಾತಿಗಳನ್ನು ಶುರು ಮಾಡಿ ತಾತ್ಕಾಲಿಕವಾಗಿ ಸುಮ್ಮನೆ ಮಾಡಬೇಕು, ಈಗ ಹೋರಾಟ ಮಾಡ್ತಿರುವಂಥ ಆಸ್ಪಿರೆಂಟ್ಸ್ಗಳನ್ನು ಒಂದು ಅಂತ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಅಂದರೆ ಬಜೆಟ್ ಆದಮೇಲೆ ಕೆಲವೊಂದು ನೇಮಕಾತಿಗಳು ಅಂದರೆ ಒಂದು ಸಣ್ಣ ಪುಟ್ಟ ಇದ್ದಾವೆ, ಕೆಲವೊಂದು ರಿಕ್ರೂಟ್ಮೆಂಟಿಗೆ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥದ್ದು, ಅಂಥವನ್ನೆಲ್ಲ ಶುರು ಮಾಡಿಬಿಟ್ಟು ಸದ್ಯಕ್ಕೆ ಎಲ್ಲರನ್ನೂ ಕೂಡ ಸುಮ್ಮನೆ ಮಾಡುವಂಥ ಕೆಲಸ ಮಾಡಬೇಕು ಅಂತ ಇದೆ. ಆ್ಯಂಡ್ ಅದಾದಮೇಲೆ ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ಇನ್ನು 2027 ನಿಮ್ಗೆ ಗೊತ್ತಿದೆ, ನೆಕ್ಸ್ಟ್ ಇಯರಲ್ಲಿ ಮಿಡಲಲ್ಲಿ ಅಂದರೆ ಸರ್ಕಾರದ ಇನ್ನೇನು ಅವಧಿ ಮುಗಿಯೋಕ್ಕೆ ಬರುತ್ತಲ್ಲ ಇನ್ನೊಂದು 6 ತಿಂಗಳು, ಆ ಸಮಯದಲ್ಲಿ ನಾವು ನೋಟಿಫಿಕೇಷನ್ ಮಾಡಿಬಿಟ್ಟು ಹೋಗೋಣ ಅಂತಂದು ನೆಕ್ಸ್ಟ್ ನಾವು ಇಷ್ಟು ನೇಮಕಾತಿ ಮಾಡಿದ್ವಿ, ಇಷ್ಟು ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡ್ವಿ ಅಂತೇಳಿ ಹೇಳಿ ಓಟ್ ಕೇಳೋ ಮನಸ್ಥಿತಿಯಲ್ಲಿ ಸರ್ಕಾರದ ಒಂದು ಪರಿಸ್ಥಿತಿಗೆ ಸದ್ಯ ಹಂಗಿದೆ ಅನ್ನುವಂಥದ್ದು ನಮಗೆ ತಿಳಿದಂಥ ಮಾಹಿತಿ. ನೋಡಿ, ಈ ರೀತಿಯಾಗಿ ಇವರು ಎಲೆಕ್ಷನ್ ಟೈಮಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅನ್ನೋವಾಗಿದ್ರೂ ಕೂಡ ಅದನ್ನು ಹೇಳಿಬಿಡ್ಬೇಕು. ಈಗ ಒಂದು ಪ್ರೆಸ್ ಮೀಟ್ ಮಾಡಿ ಗೃಹ ಸಚಿವರು, ಶಿಕ್ಷಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಆಗಲ್ಲ, ನಮ್ಮ ಕೆಲಸಕ್ಕೆ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಈ ರೀತಿ ಇದೆ ಪರಿಸ್ಥಿತಿ, ಸೊ ನಾವು ಇಂಥ ಟೈಮಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕೆ ಹೊರತು ಇನ್ನೊಂದು ವಾರದಲ್ಲಿ ಮಾಡ್ತೀವಿ, ತಿಂಗಳಲ್ಲಿ ಮಾಡ್ತೀವಿ, ಮಾರ್ಚಲ್ಲಿ ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನು ಕೊಟ್ಟು ಓದುತ್ತಿರುವಂಥ ಆಸ್ಪಿರೆಂಟ್ಸ್ಗಳನ್ನು ಮತ್ತಷ್ಟು ಗೊಂದಲಕ್ಕೆ ಈಡಾಗುವಂತೆ ಮಾಡುವಂಥದ್ದು ಪರಿಸ್ಥಿತಿ ಬೇಕಾಗಿಲ್ಲ. ಆ್ಯಂಡ್ ಇನ್ನೊಂದು ಆರ್ಥಿಕ ಇಲಾಖೆ ಯಾವುದಕ್ಕೆಲ್ಲ ಅನುಮೋದನೆ ಕೊಟ್ಟಿದೆ, ಅಟ್ಲೀಸ್ಟ್ ಅದನ್ನಾದರೂ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನಲ್ಲಿ ಇದ್ದಾರೆ ಅಂತ. ಅಂದರೆ ಈಗ ಸದ್ಯಕ್ಕೆ ಯಾವುದೇ ಸಣ್ಣ ಪುಟ್ಟ ನೇಮಕಾತಿಗಳಿದೆ ಅದನ್ನು ಈಗ ಬಜೆಟ್ ಆದಮೇಲೆ ಮಾಡುವಂಥ ಪ್ಲ್ಯಾನಲ್ಲಿ ಇದ್ದಾರೆ. ಬಟ್ ಅಧಿಕೃತವಾಗಿ ದೊಡ್ಡ ದೊಡ್ಡ ನೋಟಿಫಿಕೇಷನ್ಸ್ ಏನಿದೆ 2,000 3,000 ಇರುವಂಥ FD SD ಆಗಿರ್ಬೋದು, ಕೆಲವೊಂದು ಪ್ರಮುಖ ಹುದ್ದೆಗಳದ್ದು ಇಲಾಖೆಗಳದ್ದು ಸದ್ಯಕ್ಕೆ ಅವರು ಮಾಡುವಂಥ ಚಿಂತನೆ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ಇದ್ದರೂ ಕೂಡ ಯಾರೂ ಅದನ್ನು ನೇರವಾಗಿ ತಿಳಿಸೋದಕ್ಕೆ ರೆಡಿ ಇಲ್ಲ, ಹಿಂಗಿದೆ ಸಮಸ್ಯೆ ಹಿಂಗಿಲ್ಲ ಅಂತ. ಆ್ಯಂಡ್ ಅದಕ್ಕಾಗಿ ಹೇಳ್ತಾ ಇದ್ದೀನಲ್ಲ, ಈಗ ಹೋರಾಟದ ಅನಿವಾರ್ಯತೆ ತುಂಬ ಇದೆ, ಮಾಡಲೇಬೇಕಿಲ್ಲ ಅಂತಂದರೆ ಇವರು ಯಾವುದೇ ಕಾರಣಕ್ಕೂ ನಮ್ಮ ಅಮೂಲ್ಯವಾದ ಮತ್ತಷ್ಟು ಸಮಯವನ್ನು ಹಾಳು ಮಾಡ್ತಾರೆ. ಆ್ಯಂಡ್ ಈಗಿರುವಂಥ ಆಲ್ರೆಡಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲವೂ ಕೂಡ ಕುಗ್ಗಿ ಹೋಗಿಬಿಟ್ಟಿದ್ದಾರೆ ಆಸ್ಪಿರೆಂಟ್ಸು. ಮತ್ತಷ್ಟು ಆಸ್ಪಿರೆಂಟ್ಸ್ಗಳ ಮನಸ್ಥಿತಿಯನ್ನು ಹಾಳು ಮಾಡಿ ಯಾವುದೇ ರೀತಿಯಾದಂಥ ಲಾಸ್ಟಿಗೆ ಪ್ರೈವೇಟಲ್ಲೂ ಕೂಡ ಕೆಲಸಕ್ಕೆ ಹೋಗದೇ ಇರುವಂಥ ಪರಿಸ್ಥಿತಿ ಈಗ ಹಲವಾರು ಜನಕ್ಕೆ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆ ಅಂದರೆ 1 ವರ್ಷ 2 ವರ್ಷ ಆದ್ರೂ ಹೆಚ್ಚು, 5-6 ವರ್ಷಕ್ಕಿಂತ ಹೆಚ್ಚಾದರೆ ಖಾಸಗಿಯಲ್ಲೂ ಕೂಡ ಕೆಲಸಕ್ಕೆ ಕೇಳಕ್ಕೆ ಹೋದರೆ ಇಷ್ಟು ದಿನ ಏನು ಮಾಡ್ತಾಯಿದ್ರಿ ಅಂತ ಹಲವಾರು ಕಾರಣಗಳನ್ನ ಕೇಳ್ತಾರೆ. ಸೊ ಖಾಸಗಿಯಲ್ಲೂ ಕೆಲಸ ಇಲ್ಲ, ಈ ಕಡೆ ಸರ್ಕಾರಿ ಕೆಲಸ ನಂಬ್ಕೊಂಡು ಬಂದು ಇರೋ ಸಮಯವನ್ನು ಕೂಡ ಹಾಳು ಮಾಡಿಕೊಂಡು ತುಂಬ ಜನ ಓದ್ತಿರೋ ಆಸ್ಪಿರೆಂಟ್ಸ್ಗಳ ಭವಿಷ್ಯ ಈಗ ಅತಂತ್ರವಾಗಿದೆ. ಸೊ ಅದಕ್ಕೆ ನೋಡಿ 2 ಆಪ್ಷನ್ ನನ್ನ ಪ್ರಕಾರ ಉಳಿದಿರುವಂಥದ್ದು. ಒಂದು, ಏನಾದರೂ ಆಗಲಿ ನಮ್ಮ ಮೇಲೆ ಏನು ಕೇಸ್ ಆದರೂ ಪರವಾಗಿಲ್ಲ, ಎಂಥ ಹಿಂಸಾತ್ಮಕ ಏನೇ ಘಟನೆ ನಡೆದರೂ ಪರವಾಗಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ, ಸರ್ಕಾರದ ವಿರುದ್ಧ ಎಷ್ಟೇ ದಿನ ಆದರೂ ಕೂತ್ಕೊಳ್ತೀವಿ, ಧರಣಿ ರೀತಿ ಮಾಡ್ತೀವಿ, ಅನಿರ್ದಿಷ್ಟ ಅವಧಿಯಾಗಿ ಕೂತ್ಕೊಳ್ತೀವಿ, ಅಲ್ಲಿಂದ ಹೋಗಲ್ಲ ಅನ್ನೋಂಥದ್ದಾದರೆ ಖಂಡಿತವಾಗಿ ಹೋರಾಟಕ್ಕೆ ಧುಮುಕಬೇಕು. ಇಲ್ಲ ನಾವು ಒಂದಿನದ ಮಟ್ಟಿಗೆ ಮಾತ್ರ ಹೋರಾಟಕ್ಕೆ ರೆಡಿ ಇದ್ದೀವಿ, ಆಮೇಲೆ ಸುಮ್ಮನೆ ನಮ್ಮ ಮನೆಗೆ ನಾವು ಹೋಗ್ತೀವಿ, ನಮಗೆ ಯಾವುದು ನಾವು ಸೇಫ್ ಇದ್ದರೆ ಸಾಕು ಅನ್ನೋ ಆಗಿದ್ದರೆ ಹೋರಾಟದ ಹೆಸರೇ ಎತ್ತಕ್ಕೆ ಹೋಗಬೇಡಿ, ಅದು ಸಾಧ್ಯವೇ ಇಲ್ಲ. ಈ ಬಾರಿ ನಾವೇನಾದರೂ ಸರ್ಕಾರದ ಮುಂದೆ ಮತ್ತೆ ಜೋಕರ್ಗಳ ರೀತಿ ಆಗಿಬಿಟ್ರೆ ಆಸ್ಪಿರೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಅವರು ನೇಮಕಾತಿ ಮಾಡೋ ಹಾಗಿದ್ರೆ ದೊಡ್ಡ ಮಟ್ಟದಲ್ಲಿ ಈ ದೇಶ ಮಾತ್ರ ಅಲ್ಲ, ಇಡೀ ವಿದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗೋ ರೀತಿ ಹೋರಾಟ ಮಾಡಬೇಕು. ಆ್ಯಂಡ್ ಸೋಷಿಯಲ್ ಮೀಡಿಯಾಗಳನ್ನು ಅಷ್ಟು ತುಂಬ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನ ಸಂಘಟನಾತ್ಮಕವಾಗಿ
ಒಂದೆಡೆ ಕರೆ ತಂದು ಹೋರಾಟವನ್ನು ಮಾಡಬೇಕು. ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ಳೋದು, ಏನು ಮಾಡೋದು, ಏನೇನು ಬಿಡಬೇಕು ಅನ್ನೋದು ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಮಟ್ಟದಲ್ಲೇ ಚರ್ಚೆ ಆಗಿ ಒಂದು ಸರಿಯಾದ ರೀತಿಯಲ್ಲಿ ಆಗಬೇಕು. ಆ್ಯಂಡ್ ಇದರಲ್ಲಿ ನಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು, ನೇಮಕಾತಿಯನ್ನು ಮಾಡಿಸುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ವಿಷಯಗಳನ್ನು ತರುವಂಥದ್ದು ಇದು ಹೋರಾಟಕ್ಕೆ ಶೋಭೆ ತರುವಂಥದ್ದಲ್ಲ. ಅಂದರೆ ಮಲ್ಟಿಪಲ್ ವಿಷಯಗಳನ್ನು ತೆಗೆದುಕೊಂಡು ಹೋಗಿ ಹೋರಾಟ ಮಾಡಿದ್ರೆ ಅಲ್ಲಿ ಯಾವುದಕ್ಕೂ ಕೂಡ ನಮಗೆ ಭರವಸೆ ಈಡೇರಲ್ಲ. ಒಂದೇ ಉದ್ದೇಶ, ನೇಮಕಾತಿ ಆಗಬೇಕು. ಎಲ್ಲರಿಗೂ ಇರುವಂಥದ್ದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಅದು ಯಾವುದೇ ಇರಲಿ, PC, PSI, ಟೀಚರ್ಸ್, ನಾವು ಟೀಚರ್ಸ್ಗೆ ಓದ್ತಾ ಇದ್ದೀವಿ, ನಾವು ಬರಲ್ಲ, ನಾವು PSIಗೆ ಓದ್ತಾ ಇದ್ದೀವಿ, ಇವೆಲ್ಲ ಇಲ್ಲ. ಆಸ್ಪಿರೆಂಟ್ಸ್ ಅಂದರೆ ಆಸ್ಪಿರೆಂಟ್ಸ್, ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡೋಣ. ನಾವು ಹಂಗಾದರೆ ಮಾತ್ರ ಯಶಸ್ಸನ್ನು ಪಡಿತೀವಿ ಹೊರತು ಇಡೀ ಹೈಕಮಾಂಡ್, ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ನ ಗಮನ ಕೂಡ ಸೆಳೆಯುವಂಥ ರೀತಿ ಈ ಹೋರಾಟ ಆಗಬೇಕು. ಬರೀ ನಮ್ಮ ಸ್ಟೇಟ್ಗೆ ಮಾತ್ರ ಸೀಮಿತ ಆಗಬಾರ್ದು. ಆ ರೀತಿಯಾಗಿ ಮಾಡೋಣ ಅಂದರೆ ಎಲ್ಲರೂ ಸಿದ್ಧವಾಗಿ ಮಾಡೋಣ. ಇಲ್ಲ ನಮಗೆ ಬೇಡಪ್ಪ, ಏನು ನಾವು ಸೇಫಾಗಿ ಆರಾಮಾಗಿರಬೇಕು, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಆರಾಮಾಗಿ ಇನ್ನೂ 2 ವರ್ಷ ಆದರೂ ನಾವು ಓದ್ತೀವಿ ಅನ್ನೋದ್ರೆ ದಯವಿಟ್ಟು ಈ ವಿಷಯವನ್ನು ತೆಗೆಯೋದೇ ಬೇಡ. ರಿಕ್ರೂಟ್ಮೆಂಟ್ ಬೇಕು ನಮಗೆ. ಸರ್ಕಾರ ಅಂತೂ ನಾನು ಹೇಳಿದ್ನಲ್ಲ ಸ್ಪಷ್ಟವಾಗಿದೆ ಅವ್ರ ನಿರ್ಧಾರ. ಅವರು ಸದ್ಯಕ್ಕೆ ರೆಡಿ ಇಲ್ಲ. ಸದ್ಯದ ಸ್ಥಿತಿಗತಿ ಹಾಗಿದೆ. ನೇರವಾಗಿ ಅವ್ರು ಹೇಳ್ತಾರೆ ಅಷ್ಟೇ, ಅವ್ರ ಹತ್ರ ಬಜೆಟ್ ಇಲ್ಲ. ಆ್ಯಂಡ್ ಇರೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಮಾಡುವಂಥ ಇಚ್ಛಾಶಕ್ತಿ ಇಲ್ಲ. ಇವೆಲ್ಲ ಒಳ ಮೀಸಲಾತಿ ಮತ್ತು ರಿಸರ್ವೇಷನ್ ಕೇಸ್ ಇವೆಲ್ಲ ಕುಂಟು ನೆಪಗಳಷ್ಟೇ. ಈ ನೆಪಗಳನ್ನು ಅಡ್ಡಿಯನ್ನು ಇಟ್ಕೊಂಡು ಸುಮ್ಮನೆ ಅವ್ರಿಗೆ ಫಸ್ಟ್ ಆಫ್ ಆಲ್ CM ಅವರಿಗೆ ಈ ವಿಷಯಗಳೇ ಸರಿಯಾಗಿ ಗಮನಕ್ಕಿಲ್ಲ. ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಇಲ್ಲವೇ ಇಲ್ಲ ಅವರಿಗೆ. ಕೆಲವು ಸುಮ್ಮನೆ ಸರ್ಕ್ಯುಲರ್ಗಳನ್ನ ಬಿಡೋದು, ಅವುಗಳನ್ನು ಮಾಡ್ತೀವಿ ಅನ್ನೋ ಹೇಳುವಂಥದ್ದು, ಅವೆಲ್ಲ ಸುಮ್ಮನೆ ಸದ್ಯಕ್ಕೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಆ್ಯಂಡ್ ಆಸ್ಪಿರೆಂಟ್ಸ್ಗಳ ಆಕ್ರೋಶವನ್ನು ಕಡಿಮೆ ಮಾಡುವಂಥ ಪ್ರಯತ್ನ. ಆ್ಯಂಡ್ ಎಸ್ಪೆಷಲಿ ಈ ಪ್ರೆಸ್ ಮೀಟ್ಗಳು, ಈ ಪತ್ರಿಕೆಗಳ ಕೊಡುವಂಥ ಹೇಳಿಕೆಗಳು, ಅವೆಲ್ಲವೂ ಕೂಡ ಅಷ್ಟೇ. ಯಾವುದೂ ಕೂಡ 100% ಅವ್ರ ಹತ್ರ ಮಾಡುವಂಥ ಮಾಹಿತಿ ಕೂಡ ಇಲ್ಲ. ಕೆಲವು ಸಚಿವರಿಗೆ ಇಲಾಖೆಯಲ್ಲಿರುವಂಥ ಎಷ್ಟು ಹುದ್ದೆಗಳು ಖಾಲಿ ಇದೆ, ಎಷ್ಟು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅನ್ನುವಂಥದ್ದೇ ಇಲ್ಲ. ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಸದ್ಯದ ಪರಿಸ್ಥಿತಿಯಲ್ಲಿರುವಂಥ ವಾಸ್ತವ ಸತ್ಯ. ಸೊ ಇದನ್ನು ಅರ್ಥಕೊಂಡು ಏನಾದರೂ ಮಾಡೋಣ ಅಂದರೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಇಲ್ಲ ನಮಗೆ ಬೇಡ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಬೆಂಗಳೂರಲ್ಲಿ ಮೊನ್ನೆ ಆದಂಥ ಹೋರಾಟ ಗಮನಿಸಿದ್ದೀರ. ಸುಮ್ಮನೆ ಒಂದು ಸ್ವಲ್ಪ ಜನ ಬಂದು ಕೂತ್ಕೊಂಡು ಸಂಜೆವರೆಗೂ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಮನೆಗೆ ಹೋಗ್ತೀವಿ ಅಂದರೆ ಯಾವ ಸರ್ಕಾರ ಅಲ್ಲ, ಸರ್ಕಾರದಲ್ಲಿರುವಂಥ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಹೋರಾಟ ಬರಲ್ಲ. ಅದಕ್ಕಿದು ಮಾಡು ಇಲ್ಲವೇ ಮಡಿ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿದ್ದಾರೆ. ಸೊ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಈ ಸಮಯವನ್ನು ಸರ್ಕಾರ ವಿರುದ್ಧ ಮತ್ತಷ್ಟು ಒತ್ತಡವನ್ನು ತಂದರೆ ಮಾತ್ರ ಅವರು ಖಂಡಿತವಾಗಿ ಮಾಡ್ತಾರೆ. ತಂದಿಲ್ಲ ಅಂತಂದರೆ ಸದ್ಯಕ್ಕೆ ಅದು ಪಾಸಿಬಲ್ ಇಲ್ಲ. ನೋಡಿ, ನಿಮ್ಮ ಅಭಿಪ್ರಾಯಗಳು ಕೂಡ ಇರುತ್ತೆ, ಹೋರಾಟ ಆಗಿರ್ಬೋದು, ಇನ್ನಿತರ ವಿಚಾರಗಳಲ್ಲಿ. ತುಂಬ ಜನ ನನಗೆ ಹಿಂದೆ ಹೇಳ್ತಾಯಿದ್ರು, ಸರ್ ನಿಜವಾಗ್ಲೂ ಇವರು ಮಾಡಲ್ಲ ಎಲೆಕ್ಷನ್ ಟೈಮಲ್ಲಿ. ನಾನು ಆವಾಗ ಈ ವಿಷಯವನ್ನು ನಂಬೋದಕ್ಕೆ ಸಿದ್ಧ ಇರಲಿಲ್ಲ. ಬಟ್ ಇವಾಗ ನಮಗೆ ಕೆಲವೊಂದಿಷ್ಟು ಸರ್ಕಾರದ ಕಡೆಯಿಂದ ಮೂಲಗಳಿಂದ ಸಿಕ್ಕ ಮಾಹಿತಿ ಗೊತ್ತಾದ ಮೇಲೆ ನಮಗೆ ಅನಿಸಿರುವಂಥದ್ದು ರಿಯಾಲಿಟಿ ಇದೆ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಏನು ಮಾಡೋಣ ಅಂತೇಳಿ. ಸೊ ಸದ್ಯಕ್ಕೆ ಈ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು.